ಜೊತೆಯಲಿ ಜೊತೆಯಲಿ ನನ್ನ ಮನಸ್ಸಿಂದ ಬುದ್ಧಿಯಿಂದ ಆತ್ಮದಿಂದ ಹೇಳ್ತಾ ಇದ್ದೀನಿ, ಐ ಲವ್ ಯು ಶಾಲಿನಿ. ಆ ಹುಡುಗನಿಗೆ ಇನ್ನೂ ಬುದ್ಧಿ ಬೆಳೆದಿಲ್ವೇ? ಅದಕ್ಕೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬಿಟ್ಟ. ನೀನು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ, ಸಮಾಧಾನ ಮಾಡ್ಕೊ. ಅಕ್ಕ, ನೊಂದ್ಕೊಂಬೇಡ್ವೆ, ಸಮಾಧಾನ ಮಾಡ್ಕೊ. ನಾನು ಅವತ್ತಿಂದ ಹೇಳ್ತಾನೆ ಇದ್ನಲ್ಲ, ಅವನು ಹಿಂಗೆ ಮಾಡ್ತಾನೆ ಅಂತ, ಅವನ ಬುದ್ಧಿನೂ ಹಿಂಗೆ ಇರುತ್ತೆ ಅಂತ. ನೀವು ಯಾರು ನನ್ನ ನಂಬಲೇ ಇಲ್ಲ. ಇವಾಗ್ಲಾರು ಗೊತ್ತಾಯ್ತಾ ಅವನು ಎಂಥವನು ಅಂತ, ಎಂಥ ಅಸಹ್ಯ ಜನಗಳಿರ್ತಾರೆ ಅಂತ. ಹಂಗನ್ಬೇಡ್ರಿ, ನಿಜವಾಗ್ಲೂ ನಾನು ಸಾಕು, ಮಾತಾಡ್ಬೇಡ. ಈ ಕೆಟ್ಟ ಜಗತ್ತಲ್ಲಿ ಒಳ್ಳೆ ಮನಸ್ಸಿರೋ ಮನುಷ್ಯ ಸಿಗ್ತಾ ಅಂತ ಸಂತೋಷ ಪಟ್ಟಿದ್ದೆ. ನಿನ್ ಮೇಲಿನ ನಂಬಿಕೆಯಿಂದ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಇಷ್ಟು ದೂರ ಕರ್ಕೊಂಡು ಬಂದೆ. ಆದ್ರೆ ನೀನು ಆ ನಂಬಿಕೆನ ಉಳಿಸ್ಕೊಳ್ಳಿಲ್ಲ. ಇಲ್ಲ ಆಂಟಿ, ಪ್ರಾಮಿಸ್ ಮಾಡಿ ಹೇಳ್ತೀನಿ. ಮಾತಾಡ್ಬೇಡ, ದಯವಿಟ್ಟು ಏನೂ ಮಾತಾಡ್ಬೇಡ. ನನ್ನ ಮಗಳು ಹೇಳ್ದಾಗ್ಲೇ ನಾವೆಲ್ಲ ಎಚ್ಚೆತ್ಕೋಬೇಕಾಗಿತ್ತು. ಆದ್ರೆ ನಿನ್ನನ್ನು ಅಷ್ಟೊಂದು ನಂಬಿಟ್ವಿ, ಆ ನಂಬಿಕೆನ ನೀನು ಉಳಿಸ್ಕೊಳ್ಳಿಲ್ಲ. ಕುರಿಗಳ ಥರ ನಿನ್ನನ್ನು ನಂಬ್ಕೊಂಡು ನೀನು ಹಿಂದೆನೆ ಬಂದ್ಬಿಟ್ವಿ. ಹಸು ಥರ ವೇಷ ಹಾಕೊಂಡು ಹುಲಿ ಥರ ನಮ್ಮ ಮನ್ಸಿನ ಮೇಲೆ ದಾಳಿ ಮಾಡಿದ್ಯಾ. ಯಾಕೆ ಹೀಗೆ ಮಾಡಿದೆ? ನಾವೇನು ಅನ್ಯಾಯ ಮಾಡಿದ್ದೆ? ಯಾಕೆ ಹೀಗೆ ಮಾಡಿದೆ? ಪ್ಲೀಸ್, ಎರಡೆರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ. ಬೇಡ, ಸುಮ್ಮನಿದ್ಬಿಡಿ. ನಮ್ಮ ಅಕ್ಕನ ವಿಷಯಕ್ಕೆ ಬಂದರೆ ಚೆನ್ನಾಗಿರಲ್ಲ. ನೀವೇನಕ್ಕೆ ಹೀಗೆ ಮಾತಾಡ್ತಿದ್ರ ಅಂತ ನಂಗೆ ಅರ್ಥ ಆಗ್ತಾ ಇದೆ. ಆದರೂ ಒಂದೇ ಒಂದು ಅವಕಾಶ ಕೊಡಿ ಪ್ಲೀಸ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಮ್ ಬಡತದ ಜೀವನನ ನಾವು ಹೇಗಾದ್ರೂ ಬದುಕೋತೀವಿ. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕಾಗಿತ್ತು? ನೀನ್ ಶ್ರೀಮಂತ, ನಿನ್ ಶೋಕಿಗೋಸ್ಕರ ಏನಾದ್ರೂ ಆಟ ಆಡ್ಕೋ. ನಮ್ ಬಾಳ್ನ ಯಾಕೆ ಹಾಳು ಮಾಡ್ತೀಯ? ನಿನ್ ಕೈ ಮುಗಿತೀನಿ, ಹೊಟ್ಟೋಗಪ್ಪ. ಆಯ್ತು ಆಂಟಿ, ನಾನು ನಿಮಗೆ ತೊಂದರೆ ಕೊಡಲ್ಲ. ವಾಪಸ್ ಹೋಗೋಣ ಬನ್ನಿ. ಬೇಕಾಗಿಲ್ಲ. ನಿಮ್ಮ ಕಾರನ್ನು ನೆಚ್ಕೊಂಡು ಬಂದಿದ್ದಕ್ಕೆ ಒಳ್ಳೆ ಬೆಲೆನೇ ಸಿಕ್ತಲ್ಲ. ನಾವೆಲ್ಲ ಬಸ್ಸಲ್ಲೇ ಬರ್ತೀವಿ, ನೀವು ಹೊರಡಿ. ಈಸ್ ದಿಶಾ, ಇಷ್ಟೊಂದು ಚುಚ್ಚಿ ಮಾತಾಡಬೇಡ. ಆಂಟಿ, ನಿಮ್ಮ ಕೋಪ ಏನೇ ಇದ್ರು ವಾಪಸ್ ಊರಿಗೋದ್ಮೇಲೆ ತೀರಿಸ್ಕೊಳ್ಳಿ. ಮನೆಯಲ್ಲಿ ಕರ್ಕೊಂಡು ಬಂದವ್ ನಾನು, ವಾಪಸ್ ಕರ್ಕೊಂಡು ಹೋಗ್ಬೇಕಾದವನು ನಾನು. ಇವತ್ತು ನನ್ನ ಬರ್ಡೇ ಅಂತನಾದರೂ ಒಂದು ಮಾತನ್ನು ನಡ್ಸ್ಕೊಡಿ ಆಂಟಿ ಪ್ಲೀಸ್. ನನ್ನ ಜೊತೆನೇ ಕಾರಲ್ಲಿ ಬನ್ನಿ ಪ್ಲೀಸ್ ಆಂಟಿ.
ಮನಸ್ಸು ಮರಳಿನ ಕಡಲು ಬೆಂದಿದೆ ಎದೆಯೊಡಲು ನಿಜವೆಂದ ಪ್ರೀತಿ ಸುಳ್ಳು ಉದಾರಿ ನೋವ ಮುಳ್ಳು ನಂಬಿಕೆಯೇ ಸೋತಿದೆ ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು ನಾನಿಲ್ಲವೇನು ನೀ ನನ್ನ ಜೀವ ಎಂದಿಗೂ ಬಿಸಿಲಾದರೆ ಕಾರ್ ನಿಲ್ಸಿ. ಮಳೆಯಾದರೇನು ಬಿಸಿಲಾದರೆ I said stop the car. ಏನಾಯ್ತು ರೀ? ದಿಶಾ, ಪ್ರತಿಮಾ, ಅಮ್ಮ ಬನ್ನಿ ಬಸ್ ಹತ್ತು ಹೋಗೋಣ. ನಾನೇನು ಮಾಡಿದೆ? ನಿನ್ನೇನಾದ್ರು ತಪ್ಪಾಗಿದ್ರೆ ಸಾರಿ ಕಣ್ರಿ. ನಂಗೆ ಇಂಥವ್ರ ಜೊತೆ ಬರೋಕ್ಕೆ ಇಷ್ಟ ಆಗ್ತಿಲ್ಲ. ಪ್ಲೀಸ್ ಕಣ್ರಿ, ಪ್ಲೀಸ್ ಶಾಲಿನಿ, ನೀನು ಒಂದು ಅಕ್ಷರನೂ ಮಾತಾಡಲ್ಲ. ಹಿಂಗೆ ಅರ್ಧ ದಾರಿ ಮಾತ್ರ ಬಿಟ್ಟು ಹೋಗ್ಬೇಡಿ. ಸಿಟ್ಟಿದ್ರೆ ಎಷ್ಟು ಬೇಕಾದ್ರೂ ಹೊಡೆದ್ಬಿಡಿ. ಆದರೆ ತೆಪ್ಪಗೆ ನಿಮ್ಮ ಮನೆ ಡ್ರೈವರ್ ಥರ ಸೇಫಾಗಿ ಕರ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲಿಂದ ಬಾಯಿ ಮುಚ್ಕೊಂಡು ಹೊರಟೋಗ್ತೀನಿ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ್ರಿ. ನಂಗೆ ಹಿಂಸೆ ಆಗ್ತಾ ಇದೆ. ಅದು ಯಾಕೆ ಅಂತ ನಾದ್ರು ಹೇಳ್ರಿ. ನೀವ್ ಯಾಕ್ರಿ ಆ ಸಾಂಗ್ ಹಾಕಿದ್ರಿ? ಅಕ್ಕ ಆ ಸಾಂಗ್ ಕೇಳಿದ್ರೆ ಎಮೋಷ್ನಲ್ ಆಗ್ತಾಳೆ. ಓ ಸಾರಿ, ನನಗೆ ಗೊತ್ತಾಗಲಿಲ್ಲ. ಆ ಸಾಂಗ್ನ ಡಿಲೀಟ್ ಮಾಡಿಬಿಡ್ತೀನಿ. ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಯಾವುದೂ ಮಾಡಲ್ಲ. ನಿಮ್ಗೆ ಯಾವತ್ತೂ ಬೇಜಾರು ಮಾಡಲ್ಲ. ಪ್ಲೀಸ್ ಕಣ್ರಿ, ಬನ್ನಿ ಕಾರಲ್ಲಿ ಕೂತ್ಕೊಳ್ರಿ. ಪ್ಲೀಸ್ ಶಾಲಿನಿ, ಪ್ಲೀಸ್ ನೀವಾದರೂ ಹೇಳಿ. ಆಂಟಿ, ಒಂದು ನಿಮಿಷ. ಏನಪ್ಪ ನಿಂದು? ಮನೆ ತನಕ ಬಿಟ್ಟಾಯ್ತಲ್ಲ, ತುಂಬ ಉಪಕಾರ ಆಯಿತು. ಹೊರಡು. ಹೋಗ್ತೀನಿ ಆಂಟಿ. ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು, ಪ್ಲೀಸ್
ನಾನು ಇದನ್ನೆಲ್ಲ ಏನೋ ಉದ್ದೇಶ ಇಟ್ಕೊಂಡು ಮಾಡಿದ್ದೀನಿ. ನೀವೆಲ್ಲರೂ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಆದರೆ ನಾನು ಶಾಲಿನಿನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವ್ರನ್ನ ಸುಖವಾಗಿಡಬೇಕು, ಯಾವಾಗಲೂ ನಗಿಸ್ಬೇಕು, ಅವರನ್ನು ಪ್ರತಿ ಕ್ಷಣ ಸಂತೋಷವಾಗಿಡಬೇಕು ಅಂತ ನನ್ನ ಆಸೆ. ನನ್ನ ಆಸೆಗೆ ದಯವಿಟ್ಟು ನಿರಾಸೆ ಮಾಡಬೇಡಿ ಆಂಟಿ. ನಾನು ಅವ್ರಿಗೊಂದು ಜೀವನ ಕೊಡ್ತೀನಿ ಅಂತ ಹೇಳ್ತಿಲ್ಲ, ಆದರೆ ಅವರೇ ನನಗೊಂದು ಜೀವನ ಕೊಡಲಿ ಅಂತ ಕೇಳ್ಕೊತಿದ್ದೀನಿ. ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಆಂಟಿ. ಇದಕ್ಕೆ ಮೇಲೆ ನಾನಿನ್ನೇನು ಹೇಳಲ್ಲ. ಬಾಯ್. ಅಮ್ಮ, ಬೀದಿಲಿ ಹೋಗೋರ್ ಮಾತನ್ನೆಲ್ಲ ಕೇಳ್ಕೊಂಡು ನಿಂತಿದ್ಯಾ? ಬಾ ಮನೆಗೆ. ನಗುವಾಗ ನಕ್ಕು ಅಳುವಾಗ ಅತ್ತು, ನಗುವಾಗ ನಕ್ಕು ಅಳುವಾಗ ಅತ್ತು, ಮುಗಿದಿತ್ತು ಅರ್ಧದಾರಿ. ಹೂಬಳ್ಳಿಯಿಂದ ಹೆಮ್ಮರನಯದಗೆ, ಹೂಬಳ್ಳಿಯಿಂದ ಹೆಮ್ಮರನಯದಗೆ, ಬಿಳಿ ಬಿಳಿಯ ಹಕ್ಕಿ ಹಾರಿ, ಬಿಳಿ ಬಿಳಿಯ ಹಕ್ಕಿ ಹಾರಿ. ನಗುವಾಗ ನಕ್ಕು ಅಳುವಾಗ ಅತ್ತು, ಮುಗಿದಿತ್ತು ಅರ್ಧದಾರಿ. ಹೂಬಳ್ಳಿಯಿಂದ ಹೆಮ್ಮರನಯದಗೆ, ಬಿಳಿ ಬಿಳಿಯ ಹಕ್ಕಿ ಹಾರಿ, ಬಿಳಿ ಬಿಳಿಯ ಹಕ್ಕಿ ಹಾರಿ. ಇವನ್ ಕಥೆನೇ ಏನು ಅಂತ ಅರ್ಥವಾಗ್ತಿಲ್ವಲ್ಲ ಶಾಂತಿ. ಬೆಳಗ್ಗೆ ಹೋದವನು ಪತ್ತನೇ ಇಲ್ಲ, ಫೋನ್ ಕೂಡ ಮಾಡಿಲ್ಲ. ಏನಂತ ತಿಳ್ಕೊಬೇಕು ನಾವು? ಅವನೇ ಚಿಕ್ಕ ಹುಡುಗ ಏನಯ್ಯ, ಬರ್ತಾನೆ ಬಿಡು. ಬರ್ತಾನೆ, ಬರೋವಾಗ ಅವಳನ್ನ ಕರ್ಕೊಂಡ್ ಬಂದ್ರೆ ನನ್ನ ಜೀವನೇ ಹೋಗ್ಬಿಡುತ್ತಷ್ಟೆ. ನೀನ್ ಬೇರೆ ಟೆನ್ಷನ್ ಕೊಡ್ಬೇಡ, ಸ್ವಲ್ಪ ಸಮಾಧಾನವಾಗಿರು. ಎಲ್ಲಿ ಹೋಗಿದ್ಯಾ ನೀನು? ಒಂದು ಫೋನ್ ಮಾಡಕ್ ಆಗ್ತಿರ್ಲಿಲ್ವಾ ನಿಂಗೆ? ನಾನೇ ಸ್ವಿಚ್ ಆಫ್ ಆಗಿದ್ದೀನಿ. ನಿಂಗೆ ಫೋನ್ ಎಲ್ಲಿಂದ ಮಾಡಲಿ? ಸ್ವಿಚ್ ಆಫಾ? ಏನೋ ಹಾಗಂದ್ರೆ? ಆ ಹುಡುಗಿ ಸಿಕ್ಕಿದ್ಲೇನೋ, ಮಾತಾಡ್ತೀಯಾ? ಏನಂದ್ಲು? ಮುಖ ನೋಡಿದ್ರೆ ಮಂಗಳಾರತಿ ಮಾಡಿಸ್ಕೊಂಡು ಬಂದಿರೋ ಹಾಗಿದೆ. ಬಡ್ಕೊಂಡೆ ನಾನು, ಇಂಥದೆಲ್ಲ ಚೆನ್ನಾಗಿರ್ಲ ಕಣೋ, ಬೇಡ ಅಂತ. ಕೇಳಿದ್ಯಾ ನೀನು? ನಿನ್ ಪ್ರೀತಿನ ತಿರಸ್ಕಾರ ಮಾಡಿ ಬಾಯಿಗೆ ಬಂದಾಗ ಬೈದ್ ಕಳ್ಸಿದಾಳೆ ತಾನೇ? ಶಾಂತಿ, ಸ್ವಲ್ಪ ಶಾಂತವಾಗಿರ್ತೀಯ ನೀನು? ಏನಂದ್ಲು ಅವಳು? ಹೋದ ಕೆಲಸ ಏನಾಯ್ತು? ಹೋಗ್ಲಿ, ಆ ಸುಹಾಸಿನಿಯ ಮನೆಯವ್ರಿಗೆ ನಾವೇನು ಹೇಳ್ಬೇಕು ಅದನ್ನಾದ್ರೂ ಹೇಳು.
ಬೇಡ ಅಂತ ಹೇಳಿ. ಆ ಸುಹಾಸಿನಿಯ ಮನೆಯವ್ರಿಗೆ ನಾವೇನು ಹೇಳ್ಬೇಕು ಅದನ್ನಾದ್ರೂ ಹೇಳು. ಬೇಡ ಅಂತ ಹೇಳಿ. ನನ್ನ ಮನ್ಸಲ್ಲಿರೋದನ್ನೆಲ್ಲ ಅವ್ರಿಗೆ ಹೇಳಿ ಬಂದಿದ್ದೀನಿ. ಸದ್ಯಕ್ಕೆ ಒಪ್ಕೊಂಡಿಲ್ಲ, ಆದರೆ ಒಪ್ಕೋತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ಅಲ್ಲಿವರೆಗೂ ಕಾಯ್ತೀನಿ. ಎಷ್ಟು ದಿನ ಅಂತ ಕಾಯ್ತೀಯ? ನಾನು ಸಾಯೋವರೆಗೂ. ಆಮೇಲೆ ನನಗೂ ಗೊತ್ತಿಲ್ಲ. ಹುಚ್ಚುಚ್ಚಾಗಿ ಆಡ್ಬೇಡ ಅಭಿ. ಸುಮ್ಮನೆ ಅವಳನ್ನ ಮರ್ತ್ಬಿಟ್ಟು ಸುಹಾಸಿನಿ ಮದ್ವೆ ಆಗೋ. ನಿಂಗೇನು ಅರ್ಥನೇ ಆಗಲ್ವಮ್ಮ. ನಾನು ಅವಳ ಮನ್ಸಾರೆ ಇಷ್ಟಪಟ್ಟಿದ್ದೀನಿ. ಅವಳು ಸಿಗ್ಬೇಕು ಅಂತ ಆಸೆನೂ ಪಡ್ತಿದ್ದೀನಿ. ನೀ ನನ್ನ ಹೆತ್ತಮ್ಮ ಆಗಿ ಅವಳನ್ನ ಒಪ್ಸಕ್ಕೆ ಟ್ರೈ ಮಾಡಬೇಕೇ ಹೊರತು ಇನ್ಯಾರೋ ಇಷ್ಟ ಇಲ್ದಿರೋ ಜೊತೆ ಕೊಟ್ಟು ಮದುವೆ ಮಾಡಕ್ಕೆ ನೋಡಬಾರ್ದು ಮಾಮ್. ನಿಂಗೇನು ಅನಿಸ್ತಾನೆ ಇಲ್ವಾ? ಯಾಕೋ ಅನ್ನಿಸ್ಬೇಕು? ಅವಳೇ ನಾನು ನೋಡಿದ ಹುಡುಗಿನ. ನೀ ಇಷ್ಟೆಲ್ಲ ಕೇಳ್ಕೊಂಡ್ರು ನಿನ್ನನ್ನು ಒಪ್ಕೊಳ್ದೆ ಕಳಿಸಿದಾಳೆ ಅಂತಂದ್ಮೇಲೆ ಅವಳನ್ನ ಈ ಜನ್ಮದಲ್ಲೇ ನಾನು ಒಪ್ಕೊಳ್ಳೋದಿಲ್ಲ. ಅದೇ ನಾನು ಒಪ್ಕೊಂಡಿದ್ದೀನಲ್ಲ. ಈಗ ತಾನು ಅವಳಿಗೆ ಪ್ರಪೋಸ್ ಮಾಡಿ ಬಂದಿದ್ದೀನಿ. ಅವಳು ಹೂ ಅನ್ನೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಒಪ್ಕೊಂಡ್ಮೇಲೆ ಮದುವೆಗೆಲ್ಲ ತಯಾರಿ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನೋಡ್ರಿ, ಬೆಳೆದ ಮಗ ಎದೆಗೆ ಒದಿತಿದ್ದಾನೆ. ನನ್ನ ಜನ್ಮ ಸಾರ್ಥಕ ಆಯ್ತು. ಇವನ್ನ ನಂಬ್ಕೊಂಡು ನಾನು ಎಷ್ಟೆಲ್ಲ ಕನ್ಸು ಕಟ್ಕೊಂಡೆ, ಎಲ್ಲ ನುಚ್ಚು ನೂರಾಗೋಯ್ತು. ನಿನಗೆ ನನ್ನ ಬಗ್ಗೆ ಕನ್ಸು ಕಟ್ಕೊ ಅಂತ ನಾನೇನಾದರೂ ಹೇಳಿದ್ನ ಮಾಮ್? ಕಟ್ಕೋಬಾರ್ದಿತ್ತೇನೋ? ಬೆಳೆದ್ಬಿಟ್ಟ ಬಿಡು ನೀನು. ಮಾಮ್, ಈಗ ನೀನು ಹೊತ್ತು ನನ್ನ ಇನ್ನೂ ಅಯ್ಯೋ ಅನ್ನಿಸ್ಬೇಡ. ಇಷ್ಟ ಇಲ್ದಿರೋಣ ಹೆಂಗೆ ಮದುವೆ ಆಗಲಿ ಮಾಮ್? ಪ್ಲೀಸ್ ಮಾಮ್, ಈಗ ನೀನು ಬೇರೆ ಹತ್ತೋ ನನಗಿನ್ನೂ ಅಯ್ಯೋ ಅನ್ನಿಸ್ಬೇಡ. ಇಷ್ಟಪಟ್ಟಿರೋರನ್ನ ಬಿಟ್ಟು ಬೇರೆಯವ್ರನ್ನ ಹೆಂಗೆ ಮದುವೆ ಆಗಲಿ ಮಾಮ್? ಇಷ್ಟಪಟ್ಟಿರೋರನ್ನ ಬಿಟ್ಟು ಬೇರೆಯವ್ರನ್ನ ಹೆಂಗೆ ಮದುವೆ ಆಗಲಿ ಮಾಮ್? ಬರೀ ನಿನ್ನ ಕನಸೆ ನಿಜ ಆಗಬೇಕು ಅಂತ ಹೋದರೆ ನನ್ನ ಆಸೆ ಎಲ್ಲ ನುಚ್ಚು ನೂರಾಗುತ್ತೆ. ನನ್ನ ಸಂತೋಷ ಎಲ್ಲ ಸರ್ವನಾಶ ಆಗುತ್ತೆ. ಹಂಗಾದ್ರೂ ಪರವಾಗಿಲ್ವಾ ನಿಂಗೆ? ನನ್ನ ಸುಖ ಎಲ್ಲ ಹಾಳಾದ್ರೂ ಪರವಾಗಿಲ್ಲ. ಬರೀ ನಿನ್ನ ಹಠನೇ ಗೆಲ್ಲಬೇಕು ಅಂದರೆ ಸರಿ, ಹೋಗು ಆ ಸುವಾಸಿನಿನ ಇಲ್ಲಿಗೆ ಈಗಲೇ ಕರ್ಕೋಬಾ. ನಿನ್ನ ಕಣ್ಣೆದುರುಗಡೆ ಇಲ್ಲೇ ತಾಲಿ ಕಟ್ತೀನಿ. ಯಾಕೋ ಯಾಕೋ ಹೀಗೆಲ್ಲ ಹದ್ಮೀರ್ ಮಾತಾಡ್ತಿದ್ಯಾ? ಪ್ಲೀಸ್ ಮಾಮ್, ಈಗಾಗಲೇ ಅರ್ಧ ಸತ್ತು ಹೋಗಿದ್ದೀನಿ. ಪೂರ್ತಿ ಸಾಯಿಸ್ಬೇಡ ನನ್ನನ್ನು ಪ್ಲೀಸ್. ಮೌನ 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 ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಮೌನ ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ನೋಡಿ ನಾಚಿತು ಪಾನು ಸೇರಿತು ಕೆಂಪು ಸಂಜಯ ಕದಪಲ್ಲಿ. ಮೌನ ತಬ್ಬಿತು ನೆಲವ ಜುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ನೋಡ್ರಿ ಹೇಗೆಲ್ಲ ಆಡ್ತಾ ಇದ್ದಾನೆ.
ನನ್ನ ಮಗನ ಈ ಮಟ್ಟಕ್ಕೆ ಬದಲಾಯಿಸಿದಾಳೆ ಅಂತಂದರೆ ಆ ಹುಡುಗಿ ನೆಂಥವಳಿರ್ಬೇಕು. ನೋಡಿ, ಆ ಹುಡುಗಿ ಯಾರು, ಏನು, ಹೇಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳಿ. ಆ ಹುಡುಗಿಗೆ ಒಂದು ದಾರಿ ಮಾಡ್ತೀನಿ, ಆಗೆಲ್ಲ ಸರಿ ಹೋಗುತ್ತೆ. ಏನು